ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ನೀವೇನಾದರೂ ರೇಷನ್ ಕಾರ್ಡ್ನ ಕಳ್ಕೊಂಡಿದ್ರೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ನಂಬರ್ ಇಲ್ಲ ಅಂದ್ರೆ ಮತ್ತೆ ರೇಷನ್ ಕಾರ್ಡ್ ಪ್ರಿಂಟ್ಔಟ್ನ ಯಾವ ರೀತಿ ಪಡೆಯೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಬಹಳಷ್ಟು ಮಂದಿ ಕೆಲವೊಂದು ಸಲ ಏನಾಗಿರುತ್ತಪ್ಪ ಅಂತಂದ್ರೆ ರೇಷನ್ ಕಾರ್ಡ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಹತ್ರ ರೇಷನ್ ಕಾರ್ಡ್ ನಂಬರ್ ಇರೋದಿಲ್ಲ ಪ್ರಿಂಟ್ಔಟ್ನ ಪಡಿಬೇಕಾದ್ರೆ. ಹಾಗಾದರೆ ರೇಷನ್ ಕಾರ್ಡ್ ಕಳೆದೋದಾಗ ರೇಷನ್ ಕಾರ್ಡ್ ನಂಬರ್ ಇಲ್ಲ ಅಂದ್ರೂ ಕೂಡ ಯಾವ ರೀತಿ ಮತ್ತೆ ಪ್ರಿಂಟ್ಔಟ್ನ ಪಡೆಯೋದು, ನೀವು ಮನೆಯಲ್ಲೇ ಕೂತ್ಕೊಂಡು ಮತ್ತೆ ನಿಮ್ಮ ರೇಷನ್ ಕಾರ್ಡ್ನ ಪ್ರಿಂಟ್ಔಟ್ನ ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅಲ್ಲಿಂದ ಡೈರೆಕ್ಟಾಗಿ ಓಪನ್ ಮಾಡ್ಕೊಂಡು ನೀವು ನಿಮ್ಮ ರೇಷನ್ ಕಾರ್ಡ್ ಕಳೆದೋಗಿದ್ರೆ ರೇಷನ್ ಕಾರ್ಡ್ನ ಪ್ರಿಂಟ್ಔಟ್ನ ಪಡಿಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಪೋರ್ಟಲ್ ಇದು. ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ರೇಷನ್ ಕಾರ್ಡ್ ಅಂತ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ. ಅದ್ರ ಕೆಳಗಡೆ ನಿಮಗೆ ರೇಷನ್ ಕಾರ್ಡ್ನಲ್ಲಿ ರೇಷನ್ ಕಾರ್ಡ್ ಡೀಟೇಲ್ಸ್ ಆನ್ ಸ್ಟೇಟ್ ಪೋರ್ಟಲ್ಸ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಮೊದಲಿಗೆ ನಿಮ್ಮ ರಾಜ್ಯ ಯಾವುದು ಅನ್ನೋದನ್ನ ಈ ಲಿಸ್ಟ್ಲಿಂದ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ನಿಮ್ಮ ರಾಜ್ಯ ಯಾವುದಂತ ನೋಡ್ಕೊಂಡು ಇಲ್ಲಿ ಮೊದಲಿಗೆ ನೀವು ಚಾಯ್ಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕರ್ನಾಟಕ ಅಂತ ಇದೆ. ನಿಮ್ಮ ರಾಜ್ಯ ಯಾವುದಂತ ನೋಡ್ಕೊಂಡು ಆ ರಾಜ್ಯದ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ನಿಮ್ಮ ರಾಜ್ಯದಲ್ಲಿ ಇರುವಂಥ ಜಿಲ್ಲೆಗಳ ಲಿಸ್ಟು ಈ ರೀತಿಯಾಗಿ ಬ್ಲೂ ಲಿಂಕಲ್ಲಿ ಕಾಣುತ್ತೆ. ನೋಡ್ತಿರ್ಬೋದು ಇಲ್ಲಿ ಬ್ಲೂ ಲೈನಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ಆ ಒಂದು ಜಿಲ್ಲೆ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಜಿಲ್ಲೆಯಲ್ಲಿ ಇರುವಂಥ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ತಾಲೂಕು ಬಂದ ಮೇಲೆ ನಿಮಗೆ ನೀವು ಯಾವ ರೇಷನ್ ಶಾಪ್ನಲ್ಲಿ ರೇಷನ್ ತಗೊಂತಿರ್ತಾರ ಆ ಒಂದು ರೇಷನ್ ಅಂಗಡಿಯ ಹೆಸರುಗಳು ಇಲ್ಲಿ ಇರುತ್ತೆ. ಅಂದರೆ ನಿಮ್ಮ ರೇಷನ್ ಶಾಪ್ ಹೆಸರು ಏನಿರುತ್ತಲ್ಲ ಆ ಒಂದು ರೇಷನ್ ಶಾಪ್ ಹೆಸರು ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಅಂದರೆ ನಿಮ್ಮ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ರೇಷನ್ ಶಾಪ್ಗಳ ಒಂದು ಅಂದರೆ ನಿಮ್ಮ ತಾಲೂಕಿನಲ್ಲಿ ಬರುವಂಥ ಎಲ್ಲ ರೇಷನ್ ಶಾಪ್ಗಳ ಅಂಗಡಿಗಳ ಹೆಸರು ಇಲ್ಲಿರುತ್ತೆ. ನಿಮ್ಮ ಅಂಗಡಿ ಯಾವುದಂತ ನೋಡ್ಕೊಂಡು ಆ ಒಂದು ಹೆಸರು ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಕ್ಲಿಕ್ ಮಾಡಿದ ನಂತರ ನಿಮಗೆ ಆ ಒಂದು ರೇಷನ್ ಶಾಪ್ನಲ್ಲಿ ಎಷ್ಟು ಮಂದಿಗೆ ರೇಷನ್ ಹಾಕ್ತಿರ್ತಾರೆ ಅವರ ಒಂದು ಹೆಸರುಗಳ ಲಿಸ್ಟ್ ಬರುತ್ತೆ, ಮತ್ತು ರೇಷನ್ ಕಾರ್ಡ್ ನಂಬರ್ ಬರುತ್ತೆ. ಎಲ್ಲ ಡೀಟೇಲ್ಸು ಇಲ್ಲಿ ನೀವು ನೋಡ್ಬೋದು. ಅಂದರೆ ಇಲ್ಲಿ ನೀವು ಸಿಂಪಲ್ ಆಗಿ ಏನು ಮಾಡ್ಬೇಕಪ್ಪ ಅಂತಂದರೆ ನಿಮ್ಮ ಹೆಸರು ಇರುತ್ತೆ, ಅಂದರೆ ನೇಮ್ ಅಡ್ರೆಸ್ ಇರುತ್ತೆ. ಅಂದರೆ ನಿಮ್ಮ ರೇಷನ್ ಕಾರ್ಡ್ ಯಾರ ಹೆಸರು ಮೇಲೆ ಇರುತ್ತಲ್ಲ ಅವರ ಒಂದು ಹೆಸರನ್ನ ನೀವು ಇಲ್ಲಿ ನೋಡ್ಕೊಂತ ಹೋಗ್ಬೇಕಾಗುತ್ತೆ. ಅಂದರೆ ಭಾಳಷ್ಟು ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ನಿಮಗೆ ರೇಷನ್ ಕಾರ್ಡ್ ಲಿಸ್ಟ್ ಇರುತ್ತೆ. ಅಂದರೆ ಏನು ಆ ರೇಷನ್ ಶಾಪ್ನಲ್ಲಿ ಎಷ್ಟು ಮಂದಿಗೆ ರೇಷನ್ ಹಾಕ್ತಿರ್ತಾರೆ ಎಲ್ಲರ ಒಂದು ಹೆಸರು ಇಲ್ಲಿ ಇರುತ್ತೆ. ನಿಮ್ಮ ಹೆಸರು ಎಲ್ಲಿದೆ ಅಂತ ಒಂದು ಈ ಲಿಸ್ಟ್ನಲ್ಲಿ ನೀವು ನೋಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ಭಾಳಷ್ಟು ಲಿಸ್ಟ್ ಇರುತ್ತೆ. ಯಾಕಂದರೆ ಒಂದು ರೇಷನ್ ಶಾಪ್ನಲ್ಲಿ ಭಾಳಷ್ಟು ಮಂದಿಗೆ ರೇಷನ್ನ ಹಾಕ್ತಿರ್ತಾರೆ. ಇಲ್ಲಿ ನಿಮ್ಮ ಹೆಸರು ಎಲ್ಲಿದೆ ಅಂತ ನೋಡ್ಕೊಂಡು ನೀವು ಕರೆಕ್ಟು ಅದ್ರ ಲೆಫ್ಟ್ ಸೈಡ್ಗೆ ಇರುವಂಥ ಬ್ಲೂ ಕಲರ್ನಲ್ಲಿ ರೇಷನ್ ಕಾರ್ಡ್ ನಂಬರ್ ಕಾಣುತ್ತಿರುತ್ತೆ. ಆ ಒಂದು ರೇಷನ್ ಕಾರ್ಡ್ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ರೇಷನ್ ಕಾರ್ಡ್ ಪ್ರಿಂಟ್ಔಟ್ ಪಡೆಯೋಕ್ಕೆ ಬಯೋಮೆಟ್ರಿಕ್ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ನೀವು ನಿಮ್ಮ ಹೆಸರಿನ ಲೆಫ್ಟ್ ಸೈಡ್ನಲ್ಲಿ ಇರುವಂಥ ಬ್ಲೂ ಕಲರ್ ನಂಬರ್ ಮೇಲೆ ನೀವು ಸಿಂಪಲ್ ಆಗಿ ಇಲ್ಲಿ ಕ್ಲಿಕ್ ಮಾಡಿ. ಇವಾಗ ಬ್ಲೂ ಕಲರ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ವಿತ್ ಒ ಟಿ ಪಿ ವಿತೌಟ್ ಒ ಟಿ ಪಿ ಅಂತ ಇರುತ್ತೆ. ಇಲ್ಲಿ ನೀವು ವಿತ್ ಒ ಟಿ ಪಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ವಿತ್ ಒ ಟಿ ಪಿ ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಬಂದಿರುತ್ತೆ. ನೀವು ನಂತರ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಸದಸ್ಯರ ಹೆಸರು ಅಥವಾ ಲಿಸ್ಟ್ ಇಲ್ಲಿ ಕಾಣ್ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಸೆಲೆಕ್ಟ್ ಅಂತಿದೆ. ಈ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಸದಸ್ಯರ ಹೆಸರಲ್ಲಿ ಯಾರ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಅದು ನಂಬರ್ ರನ್ನಿಂಗ್ ಇರಬೇಕು ಅಂತ ಒಂದು ಸದಸ್ಯರ ಹೆಸರನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡು ನಂತರ ಗೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ. ಆ ಒ ಟಿ ಪಿನ ಇಲ್ಲಿ ಎಂಟರ್ ಒ ಟಿ ಪಿ ಅಂತ ಇದೆಯಲ್ಲ ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಮತ್ತೆ ಗೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಎಲ್ಲ ರೇಷನ್ ಕಾರ್ಡ್ ಡೀಟೇಲ್ಸ್ನ ನೀವು ನೋಡ್ಬೋದು. ಆಕ್ಟಿವ್ ಇದೆಯಾ ಇಲ್ಲ, ಮತ್ತೆ KYC KYC ಆಗಿದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಬೋದು. ನಂತರ ಇಲ್ಲಿ ಕೆಳಗಡೆ ಬಂದರೆ ರೈಟ್ ಸೈಡ್ಗೆ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ರೇಷನ್ ಕಾರ್ಡ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಇದರಲ್ಲಿ ಸ್ಪೆಸಿಮನ್ ಕಾಪಿ ಅಂತ ಬರುತ್ತೆ. ಈ ಒಂದು ಸ್ಪೆಸಿಮನ್ ಕಾಪಿನ ಯಾವ ರೀತಿ ತೆಗೆದು ನಾವು ನಂತರ ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಅಂದರೆ ಈ ಒಂದು ರೇಷನ್ ಕಾರ್ಡ್ ಏನು ಕಾಣುತ್ತೆ ಇದರಲ್ಲಿ ನೀವೇನು ಮಾಡಬೇಕು, ರೈಟ್ ಸೈಡ್ಗೆ ಕ್ಲಿಕ್ ಮಾಡಬೇಕು. ರೈಟ್ ಸೈಡ್ಗೆ ಕ್ಲಿಕ್ ಮಾಡಿದ್ರೆ ರೇಷನ್ ಕಾರ್ಡ್ ಮೇಲೆ ಇಲ್ಲಿ ಕೆಳಗಡೆ ಇನ್ಸ್ಪೆಕ್ಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನೋಡ್ತಿರ್ಬೋದು ನಿಮಗೆ ಇಲ್ಲಿ
ನಂತರ ಇಲ್ಲಿ ನಿಮಗೆ ನೋಡ್ತಿರ್ಬೋದು, ನಿಮಗೆ ರೈಟ್ ಸೈಡ್ ಸ್ಪೆಸಿಮೆನ್ ಕಾಪಿ ಅಂತ ಒಂದು ಆಪ್ಷನ್ ಕಾಣುತ್ತೆ, ಹೆಸರು ಕಾಣುತ್ತೆ. ಅದ್ರ ಮೇಲೆ ನೀವು ರೈಟ್ ಸೈಡ್ ಮತ್ತೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆ ಒಂದು ಡಿಲೀಟ್ ಎಲಿಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಡಿಲೀಟ್ ಎಲಿಮೆಂಟ್ ಅಂತ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು, ನಿಮ್ಮ ರೇಷನ್ ಕಾರ್ಡ್ ಮೇಲೆ ಇದ್ದಂತ ಸ್ಪೆಸಿಮೆನ್ ವಾಟರ್ ಮಾರ್ಕ್ ಏನಿದೆ ಅದು ಹೋಗುತ್ತೆ. ನಂತರ ನೀವು ಏನ್ ಮಾಡಬೇಕು, ಇದನ್ನ ಇಲ್ಲಿ ಕ್ಲೋಸ್ ಮಾಡ್ಕೊಬೇಕು. ಕ್ಲೋಸ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಡೆಸ್ಕ್ಟಾಪ್ ಮುಖಾಂತರ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಕಂಟ್ರೋಲ್ P ಅಂತ ನೀವು ಒತ್ತಿದ್ರೆ ಈ ಒಂದು ರೇಷನ್ ಕಾರ್ಡ್ ನ ನೀವು ಪ್ರಿಂಟ್ ಔಟ್ ಪಡಿಬಹುದು. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು, ರೇಷನ್ ಕಾರ್ಡ್ ಈ ರೀತಿಯಾಗಿ ಕಂಡು ಬರುತ್ತೆ ನಿಮಗೆ. ಇಲ್ಲಿ ಇದನ್ನ ಸೇವ್ ಮಾಡ್ಕೊಬಹುದು ಅಥವಾ ಪ್ರಿಂಟ್ ಆಪ್ಷನ್ ಇರುತ್ತೆ, ನೀವು ಪ್ರಿಂಟ್ ಕೂಡ ನೀವು ತಕ್ಕೊಬಹುದು. ಬೇಕಾಗಿತ್ತಪ್ಪ ಅಂತಂದ್ರೆ ನೀವು ಇದನ್ನ ಸೇವ್ ಬೇಕಾದ್ರೆ ಸೇವ್ PDF ಫಾರ್ಮೆಟ್ ನಲ್ಲಿ ಸೇವ್ ಬೇಕಾದ್ರೂ ಮಾಡ್ಕೊಂಡು ಇಟ್ಕೊಬಹುದು. ಈ ರೀತಿಯಾಗಿ ನೀವು ನಿಮ್ಮ ರೇಷನ್ ಕಾರ್ಡ್ ಕಳೆದೋಗಿದ್ರೆ ಯಾವುದೇ ಒಂದು ರೇಷನ್ ಕಾರ್ಡ್ ನಂಬರ್ ಇಲ್ದೇನೆ ನಿಮ್ಮ ರೇಷನ್ ಕಾರ್ಡ್ ನ ನೀವು ಪ್ರಿಂಟ್ ಔಟ್ ನ ಪಡಿಬಹುದು ಅಥವಾ PDF ಫಾರ್ಮೆಟ್ ನಲ್ಲಿ ಡೌನ್ಲೋಡ್ ಮಾಡಬಹುದು.